ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಸೊ ನಾನು ಇವತ್ತೇನು ಸ್ಪೆಷಲ್ ಮಾಡ್ತಿದ್ದೀನಪ್ಪ ಅಂತಂದರೆ ಸ್ನ್ಯಾಕ್ಸಿಗೂ ಕೂಡ ಸೈ, ಪಲ್ಯಕ್ಕೂ ಕೂಡ ಸೈ. ಸೊ ಹೇಗೆ ಮಾಡೋಣ ನೋಡೋಣ ಬನ್ನಿ. ಪಾಲಕ್ ಸೊಪ್ಪು, 1 ಕಪ್ ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಶೇಂಗಾ, ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ ಇಷ್ಟಿದ್ರೆ ಸಖತ್ತಾಗಿರೋ ಪಲ್ಯನೂ ಸೈ, ಈ ಕಡೆ ಸ್ನ್ಯಾಕ್ಸಿಗೂ ಸೈ. ಇವಾಗ ನಾನು ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಡ್ತಾಯಿದ್ದೀನಿ. ಸೊ ನನ್ನ ಮಕ್ಕಳಂತೂ ಪಲ್ಯ ತಿನ್ನೋದೇ ಇಲ್ಲ. ಸೊ ಹಾಗೆ ತಿಂತಾರೆ ಅವರು. ಟೀ ಜೊತೆ ಒಂದು ಬಟ್ಲಲ್ಲಿ ಹಾಕಿ ಮೇಲ್ಗಡೆ ನಿಂಬೆಕಾಯಿ ಹಿಂಡ್ಕೊಂಡು ತಿಂದರೆ ವಾವ್, ಸ್ನ್ಯಾಕ್ಸಿಗಂತೂ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಭೀ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಎಣ್ಣೆ ಕಾಯ್ದಿದೆ, ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಶೇಂಗಾ ಹಾಕ್ತಿದ್ದೀನಿ. ಶೇಂಗಾ ಹಾಕೋದ್ರಿಂದ ನಾವು ಏನು ಸ್ನ್ಯಾಕ್ಸ್ಗೆ ತಿಂತೀವಲ್ಲ, ಪಲ್ಯ ತಿನ್ಬೇಕಾದ್ರೆ ಮಧ್ಯೆ ಸಿಗುತ್ತಲ್ಲ, ಸೊ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಇವಾಗ ಆಗಿದೆ, ಕ್ರಂಚಿಯಾಗಿ ನಾನು ಹುರ್ಕೊಂಡಿದ್ದೀನಿ. ಇವಾಗ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಮಧ್ಯದಲ್ಲಿ ಅದು ತಿನ್ನಬೇಕಾದ್ರೆ ಸಿಗುತ್ತಲ್ಲ, ಅದು ಫ್ರೈ ಮಾಡ್ಕೊಂಡ್ರೆ ಅಷ್ಟೊಂದು ಖಾರ ಇರೋದಿಲ್ಲ, ಟೇಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಹೆಚ್ಚಿರ್ತಕ್ಕಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ದಪ್ಪ ಇರೋ ಈರುಳ್ಳಿ ಇದೆ. ಸೊ ಚಿಕ್ಕದಾಗಿದ್ದರೆ ನೀವು 2 ಹಾಕ್ಕೋಬೋದು. ನಿಮ್ಮ ಟೇಸ್ಟ್ ಅನುಗುಣವಾಗಿ ಹಾಕೊಂಡ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ದಪ್ಪ ಇರೋದ್ರಿಂದ ನಾನು 1 ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೋಸ್ಕರ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟು ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಟಮಾಟೆ ಅದು ಸ್ಕಿಪ್ ಆಗಿದೆ, ನಾನು ವೀಡಿಯೋ ಆನ್ ಮಾಡೋಕ್ಕೆ ನೆನಪೋಗಿತ್ತು. ಸೊ ಟಮಾಟೆ ಹಾಕಿದ್ದೀನಿ. ಟಮಾಟೆ ಹಾಕಿ ಹುರ್ಕೊಂಡು, ಸೊ ಅದಕ್ಕೆ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಚುಟಿಗೆ ಅರಿಶಿಣ, ಚುಟಿಗೆ ಉಪ್ಪು ಅಷ್ಟೇ ಹಾಕಿದ್ದೀನಿ. ಅದಕ್ಕೋಸ್ಕರ ಅದು ಜಲ್ದಿ ಬೇಗ ಫ್ರೈ ಆಗಲಿ ಅಂತ. ಸೊ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಸೊ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಪಾಲಕ್ ಸೊಪ್ಪು ಹಾಕ್ತಿದ್ದೀನಿ. ಸೊ 2 ಸೂಡು ನಾ ಏನು ಪಾಲಕ್ ಸೂಡು ತೊಗೊಂಡಿದ್ದೇವಲ್ಲ, ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಷ್ಟು ಫ್ರೈ ಮಾಡ್ಕೊತೀವಲ್ಲ ಅಷ್ಟು ಟೇಸ್ಟ್ ಬರುತ್ತೆ. ಸೊ ನಾನು ಮತ್ತೆ ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ, ನಾವು ಪೇಷನ್ಸಿಂದ ನಾವು ಚೆನ್ನಾಗಿ ಫ್ರೈ ಮಾಡ್ಕೋದ್ರಿಂದ ನಮ್ಮ ಟೇಸ್ಟ್, ರುಚಿ ಇನ್ನೊಂದಷ್ಟು ಹೆಚ್ಚಾಗುತ್ತೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಹಾಕ್ಕೋತಿದ್ದೀನಿ, ಯಾಕಂದರೆ ಅದು ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಮೆಣಸಿನ್ಕಾಯಿ ಮತ್ತು ಖಾರ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು 2 ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಲ್ವ. ಸೊ ಅದಕ್ಕೋಸ್ಕರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ನಾನು ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ, ಸೊ ಅದನ್ನು 2 ಹಾಕ್ತಾಯಿದ್ದೀನಿ. ನಾನು ಇದರಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ನಿಮ್ಗೆ ಉದುರು ಬೇಕಾಯ್ತಂದರೆ ಇನ್ನೊಂದಿಷ್ಟು ಹಿಟ್ಟು ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲ, ನನ್ನ ಮಕ್ಕಳು ಉದುರು ಇಷ್ಟಪಡೋದಿಲ್ಲ. ಸೊ ಮೀಡಿಯಮ್, ಪೂರ್ತಿ ಮೆತ್ತಗೂ ಇಲ್ಲ, ಮೀಡಿಯಮಲ್ಲಿ ಇದೆ. ಸೊ ನನ್ನ ಮಕ್ಕಳು ಹೀಗೆ ಇಷ್ಟಪಡೋದ್ರಿಂದ ನಾನು ಹೀಗೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಲೈಕನ್ನು ಮರಿಬೇಡಿ. ಸೊ ನೀವು ಹೀಗೆ ಲೈಕ್ ಕೊಡೋದ್ರಿಂದ ನನಗೆ ಮತ್ತೊಂದಿಷ್ಟು ಹೆಚ್ಚಿನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ನಿಮ್ಗೆ ಏನೇ ಬೇರೆ ಡಿಶ್ ಬೇಕಾದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದು ಇವಾಗ ರೆಡಿಯಾಗಿದೆ ಅಲ್ವಾ. ಡಬಲ್ ರೋಸ್ಟ್ ರೊಟ್ಟಿ ಜೊತೆ ತಿಂದರೆ ತುಂಬ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.